ಗೋಕರ್ಣ ಪ್ರವಾಸಿ ತಾಣದ ಗಂಭೀರ ಸಮಸ್ಯೆಗಳ ಕುರಿತು ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಇಲ್ಲಿನ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಸಭೆ ನಡೆಸಿ ಚರ್ಚಿಸಿ ನಂತರ ಸ್ಥಳ ಪರಿಶೀಲನೆ ನಡೆಸಿದರು. ಮಹಾಬಲೇಶ್ವರ ಮಂದಿರದ ತೀರ್ಥ ಹೋಗುವ ಸ್ಥಳ ಸೋಮಸೂತ್ರದಿಂದ ಗರ್ಭಗುಡಿಗೆ ನೀರು ನುಗ್ಗುವ ಸಮಸ್ಯೆ ಕುರಿತು ಚರ್ಚಿಸಿದರು. ನಂತರ ಸ್ಮಶಾನ ಕಾಳಿ ಮಂದಿರಕ್ಕೆ ತೆರಳಲು ಸೇತುವೆ ನಿರ್ಮಾಣದ ವೇಳೆ ಹಾಕಿದ್ದ ಮಣ್ಣನ್ನು ತೆಗೆದಿರುವುದರಿಂದ ಪ್ರಸ್ತುತ ನೀರು ತುಂಬಿದ್ದು, ಇದಲ್ಲದೆ ಸಮುದ್ರದ ಅಲೆ ಹೆಚ್ಚಾದ ಅಂದರೆ ಭರತದ ಸಮಯದಲ್ಲಿ ಸಂಗಮನಾಲಾ ನೀರು ಸಮುದ್ರಕ್ಕೆ ಸೇರದೆ ನೀರು ವಾಪಸ್ ಬಂದು ಸೋಮಸೂತ್ರ ಸೇರುವುದನ್ನು ವಿವರಿಸಲಾಯಿತು. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಪರಿಹಾರಕ್ಕೆ ಸೂಚಿಸಿದ್ರು. ಕೃಷಿ ಇಲಾಖೆಯಿಂದ ನೀಡುವ ಬಿತ್ತನೆ ಬೀಜ ರೈತರಿಗೆ ಸಿಕ್ತಿಲ್ಲ. ಹೊಲದ ಬಿತ್ತನೆಯ ಸಮಯವಾಗಿದ್ದರಿಂದ ತಕ್ಷಣ ಪೂರೈಕೆ ಮಾಡುವಂತೆ ರೈತರು ಆಗ್ರಹಿಸಿದ್ರು. ಉಸ್ತುವಾರಿ ಸಚಿವರಿಗೆ ಅಗತ್ಯ ಬಿತ್ತನೆ ಬೀಜ ಇಲ್ಲಿಗೆ ಪೂರೈಸುವಂತೆ ತಿಳಿಸಿದ್ದೇನೆ. ಅವರು ಸ್ಪಂದಿಸಿದ್ದಾರೆ. ಆದರೆ ನೀವೇ ಅಭಾವವಿದೆ ಎಂದು ಹೇಳುತ್ತಿದ್ದೀರಿ ಎಂದು ಕೃಷಿ ಇಲಾಖೆ ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ತಕ್ಷಣ ಪೂರೈಸುವಂತೆ ತಿಳಿಸಿದ್ರು. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಜಾರಿಯಾದ ಮನೆ ಮನೆಗೆ ನೀರು ಪೂರೈಕೆ ಯೋಜನೆ ಸರಿಯಾಗಿ ಅನುಷ್ಠಾನಗೊಂಡಿಲ್ಲ. ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಶಾಸಕರಲ್ಲಿ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮನವಿ ಮಾಡಿಕೊಂಡರು. ವಿವಿಧ ಹೋಟೆಲ್ ರೆಸಾರ್ಟ್ಗಳಿಗೆ ನೇರವಾಗಿ ಈ ಕುಡಿಯುವ ನೀರು ತಲುಪುತ್ತಿದೆ ಎಂಬ ಆಪಾದನೆ ಇದ್ದು, ಈ ಬಗ್ಗೆ ಪರಿಶೀಲಿಸಬೇಕೆಂದು ಪಟ್ಟು ಹಿಡಿದ್ರು. ಇದಕ್ಕೆ ಉತ್ತರಿಸಿದ ನೀರಾವರಿ ಇಲಾಖೆ ಇಂಜಿನಿಯರ್ ರಾಘವೇಂದ್ರ, ಈಗಾಗಲೇ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನೀರು ಪೂರೈಕೆ ಕಾಮಗಾರಿ ಮುಗಿಸಿ ಗ್ರಾಮ ಪಂಚಾಯತ್ಗೆ ವಹಿಸಿಕೊಡಲಾಗಿದೆ ಎಂದರು. ಪ್ರತಿ ಮನೆ ನೀರಿನ ಸಂಪರ್ಕದ ಮೀಟರ್ ಅಳವಡಿಕೆ ಹಾಗೂ ಶುಲ್ಕ ವಸೂಲಿ ಇತರ ಮಾಹಿತಿ ಬಗ್ಗೆ ಶಾಸಕರು ಪ್ರಶ್ನಿಸಿದಾಗ ಸಮರ್ಪಕ ಉತ್ತರ ನೀಡದ ಪಂಚಾಯತ್ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಭಾಕರ್ ಪ್ರಸಾದ್, ರಮೇಶ್ ಪ್ರಸಾದ್, ಸುಜಯ್ ಶೆಟ್ಟಿ, ಗಣಪತಿ ನಾಯ್ಕ್, ಭಾರತಿ ದೇವತೆ, ಶೇಖರ್ ನಾಯ್ಕ್, ಮೋಹನ್ ಮೂಡಂಗಿ, ಶಾರದಾ ಮೂಡಂಗಿ, ಸಾಮಾಜಿಕ ಕಾರ್ಯಕರ್ತ ಚಂದ್ರಹಾಸ್ ನಾಯಕ್, ನಾಡು ಮಾಸ್ಕರಿ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್, ಚಂದ್ರಶೇಖರ್ ನಾಯ್ಕ್, ನಾಗೇಶ್ ಸೂರಿ, ಗಣೇಶ್ ಪಂಡಿತ, ದಯಾನಂದ್ ನಾಯ್ಕ್ ಮತ್ತಿತರರು ಇಲ್ಲಿನ ಸಮಸ್ಯೆಯನ್ನ ವಿವರಿಸಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಉಪಾಧ್ಯಕ್ಷೆ ನಾಥಲಾ ರೆಬೆಲ್ಲು ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಅದು ಉದ್ಘಾಟನೆ ಆಗಿದ್ದಲ್ಲ, ನಿಮ್ಗೆ ರಿಮೋಟ್ ಉದ್ಘಾಟನೆ ಮಾಡ್ತಿದ್ದಾರೆ. ಆಮೇಲೆ ಇವತ್ತು ನಾವು ಕೇಳಿದ ಮಾರ್ಕೆಟ್ ಸಮಸ್ಯೆ ಕೇಳಿದ್ರೆ ಇವತ್ತು ಯಾರು ಆ ಮಾರ್ಕೆಟ್ ಬಗ್ಗೆ ತಲೆ ಹಾಕಲಿಲ್ಲ, ಏನು ಮಾಡಿದ್ರು ಆಗುದಿಲ್ಲ. ಇನ್ನು ರಸ್ತೆ ಜಾಗದಲ್ಲ ಮಾರ್ಕೆಟ್ ಕರ್ಕೊಂಡು ಗಾಡಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೇ ಕೊಚ್ಚುದು, ಅಲ್ಲೇ ಹೊತ್ತಾಕೋದು, ಅಲ್ಲೇ ಇದು ಮಾಡೋದು. 2 ಗಾಡಿ ಆರಾಮ್ ಪಾಸ್ ಆಗ್ತದೆ. ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ತಾವೀಗ ತರಕಾರಿ ಮಾರ್ಕೆಟನ್ನು 1 ದಿವಸದಲ್ಲಿ ಮನ್ಸು ಮಾಡಿ ನೀವು ಚೇಂಜ್ ಮಾಡ್ಬೋದಿದ್ದೀರಿ. ನೀವು ಇದಕ್ಕೆ ಯಾರು ಮನ್ಸು ಮಾಡಿದ್ರು ನಮ್ಗೆ ಅರ್ಥ ಆಗೋದಿಲ್ಲ. ನಿಮ್ಗೆ ಏನಾದ್ರು ಯಾರು ಒತ್ತಡ ಉಂಟಾ ಅಥವಾ ಸಮಸ್ಯೆ ಉಂಟಾ ಅದು ಇಂಥ ನಿಮಗೆ ಹೇಳಿದ್ರೆ ತೊಂದರೆ. ನಾವು ಮತ್ತೆ ಮಾತಾಡೋದಿಲ್ಲ. ಯಾಕಂದ್ರೆ ನಾವು ಹೆಚ್ಚಿಗೆ ಮಾತಾಡಿದ್ರೆ ನಾವು ಬ್ರಾಹ್ಮಣರು ಮಾತಾಡ್ತೇವೆ ಮೀನ ಬಗ್ಗೆ ಅಂತ ಹೇಳಿ ಜನ ತಗೊಂಡ್ಕೊಡ್ತಾರೆ. ಮತ್ತು ನನ್ನ ಜಾಗ ಒಂದು ಉಂಟದೆ, ನಂದೇ 4 ಗುಂಟೆ ಜಾಗ ನನ್ನ ಹೆಸರು ಉಂಟು ಅವರಿಗೆ. ಅಥವಾ ನಾನು ಇವತ್ತು ಒಂದು ದಿವಸ ಮೀಟಿಂಗ್ ಮಾಡಿದೆ, ಇನ್ನು ಮುಂದಿನ ವರ್ಷ ಅಲ್ಲಿ ತನಕ ನಿಮ್ಮದೇ ನಾಟಕ ಆಟ ಮಾಡ್ತಾನೆ ಮಾಡಿದ್ರೆ ಆಗ್ತದೆ ಅನ್ನೋಂಥದ್ದು ನಿಮ್ಮ ತಲೆಯಿಂದ ತೆಗೆದಾಕ್ಬೇಕು. ಈಗ ಅವ್ರು ಹೇಳಿದ್ರಲ್ಲಾಗೋ ಅದನ್ನು ನೀವು ಮಾಡಬೇಕು. ನಾನು ಮಧ್ಯದಲ್ಲಿ ಒಂದು ದಿವಸ ಬಂದು ಚೆಕ್ ಮಾಡ್ತೇನೆ. ಕಡೆ ನೀವು ಬೇಜಾರು ಮಾಡ್ಕೊಳ್ತೀರಿ, ನಾನೇನು ಮಾಡ್ತೇನಲ್ಲ ಆ ಕ್ರಮದಿಂದ ನೀವು ಬೇಜಾರು ಮಾಡ್ಕೊಳ್ತೀರಿ. ಅಭಿವೃದ್ಧಿ ಹೆಸರಿನಲ್ಲಿ ಅಂಕೋಲಾ ಬಹಳಷ್ಟು ಭೂಮಿ ಕಳೆದುಕೊಂಡಿದ್ದು, ಉಳಿದಿರುವ ಭೂಮಿಯನ್ನ ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವ ದಿಶೆಯಲ್ಲಿ ಕೆಲಸಗಳು ನಡೆಯಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆದ್ಯತೆ ಹೆಚ್ಚಬೇಕಿದೆ ಎಂದು ವೃಕ್ಷಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ್ ಹೆಗಡೆ ಆಸೀಸರ್ ಹೇಳಿದರು. ಅಂಕೋಲಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಜೀವವೈವಿಧ್ಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಸುಸ್ಥಿರ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಿದ ಅವರು ಜೂನ್ 23ರಂದು ಶಿರಸಿಯಲ್ಲಿ ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಆಶಯದಲ್ಲಿ ಪರಿಸರ ಸಂರಕ್ಷಣೆ ಸುಸ್ಥಿರ ಅಭಿವೃದ್ಧಿ ಕುರಿತು ರಾಜ್ಯ ಸಮ್ಮೇಳನ ನಡೆಯಲಿದ್ದು, ಅಂಕೋಲಾ ತಾಲೂಕಿನ ಸುಸ್ಥಿರ ಅಭಿವೃದ್ಧಿ ಕುರಿತು ಸಮ್ಮೇಳನದಲ್ಲಿ ತಜ್ಞರೊಂದಿಗೆ ಸಮಾಲೋಚನೆ ನಡೆಯಲಿದೆ. ರಾಷ್ಟ್ರಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿಯಲ್ಲಿ ತೊಡಗಿರುವ ತಜ್ಞರು, ವಿಜ್ಞಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಂಕೋಲಾ ತಾಲೂಕಿನಲ್ಲಿ ಕೃಷಿ ಕಾರ್ಯಗಳು ಕಡಿಮೆಯಾಗಿ ಕೃಷಿ ಭೂಮಿ ಪಾಳು ಬಿದ್ದಿರುವುದು ಎದ್ದು ಕಾಣುತ್ತಿದೆ. ಸ್ಥಳೀಯವಾಗಿ ನೀರನ್ನ ಬಳಸಿ ಬೆಳೆ ಪಡೆಯುವ ಈ ಭಾಗದ ಕೃಷಿ ಪದ್ಧತಿ ಬೇರೆ ಎಲ್ಲೂ ಇಲ್ಲ. ಹೇಗಾದ್ರೂ ಮಾಡಿ ಕೃಷಿ ಭೂಮಿ ಪುನಶ್ಚೇತನಗೊಂಡು ಅಲ್ಲಿ ಬೆಳೆ ಬೆಳೆಯುವ ಹಾಗೆ ಮಾಡಬೇಕಿದೆ. ಕರಾವಳಿ ಹಸಿರು ಕವಚ ಯೋಜನೆ ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗಿದ್ದು, ಅದನ್ನು ಪುನಃ ಜಾರಿಗೆ ತರುವಂತೆ ಸರ್ಕಾರವನ್ನ ಒತ್ತಾಯ ಮಾಡಬೇಕಾಗಿದೆ ಎಂದರು. ನ್ಯಾಷನಲ್ ಹೈವೇಯಿಂದ ರೈತರಿಗೆ ಏನೆಲ್ಲ ತೊಂದರೆ ಆಯಿತು ಅದರ ಬಗ್ಗೆ ಆ ಸಂದರ್ಭದಲ್ಲಿ
ಬಹಳಷ್ಟು ಸಮಾಲೋಚನೆಗಳನ್ನು ನಡೆಸಿ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥ ವಿಷಯದಲ್ಲೂ ಕೂಡ ಆ ಸಭೆಗಳಲ್ಲಿ ನಾವು ಮುಂದೆ ಕ್ರಮ ತೆಗೆದುಕೊಂಡಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೀನಿ. ಆ ಸಂದರ್ಭದಲ್ಲೂ ಅವರು ನಮ್ಮ ತಾಲೂಕು ಗ್ರಾಮ ಪಂಚಾಯತ್ ವ್ಯಾಪ್ತಿ ನಾನು ಸ್ವಲ್ಪ ನೇರವಾಗಿ ನಿಮ್ಮಗಳ ಜೊತೆಗೆ ಮಾತಾಡ್ತೀನಿ. ಗ್ರಾಮ ಪಂಚಾಯತಿಗಳಲ್ಲಿ ನನ್ನ ಪತ್ರಕರ್ತ ಮಿತ್ರರು ಇತ್ತೀಚೆಗೆ ವರದಿ ಕೊಟ್ಟರು, ಕರಾವಳಿಯಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನ ಪಾಲ್ಬಿಟ್ಬಿಟ್ಟಿದ್ದಾರೆ, ಬೇಸಾಯನೇ ಮಾಡ್ತಾ ಇದ್ದಾರೆ. ಅದರ ಅಂಕಿ ಸಂಖ್ಯೆ ಸಹಿತ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂಕೋಲಾ ತಾಲೂಕು ಅದರೊಳಗೆ ಮುಖ್ಯವಾದಂಥ ಎದ್ದು ಕಾಣ್ತದೆ ಅಂತ ಹೇಳ್ತಾರೆ, ಎದ್ದು ಕಾಣಿಸ್ತದೆ, ಇಲ್ಲ ಪಾಲ್ಬಿಟ್ಟಿದ್ದ ಭೂಮಿ ಗೊತ್ತಾಗ್ತದೆ. ಹಲವು ಕಾರಣಗಳನ್ನು ಹೇಳ್ಬಿಡ್ಬೋದು. ಆದರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿರುವಂತಹ ಅದರದ್ದು ರೆವಿನ್ಯೂದವರು ಅದರ ಪಟ್ಟಿ ಮಾಡ್ತಾರೆ, ಅದಕ್ಕೆ ಎಷ್ಟು ವರ್ಷ ಆದಮೇಲೆ ಅದನ್ನು ನೀವು ನೋಟಿಸ್ ಕೊಡ್ತೀವಿ, ಯಾಕೆ ಮಾಡಿಲ್ಲ ಕೇಳ್ತೀವಿ, ಅದೇ ಭಾಗ. ಅದು ನಾವೇ ರೈತರ ಜೊತೆಗೆ ಇಷ್ಟೆಲ್ಲ ಕೃಷಿ ತೋಟಗಾರಿಕಾ ಇಲಾಖೆಗಳಿದೆ, ಹೇಗಾದರೂ ಮಾಡಿ ಕೃಷಿ ಭೂಮಿ ಮತ್ತೆ ಪುನಶ್ಚೇತನ ಆಗೋ ಹಾಗೆ, ಅಲ್ಲಿ ಬೆಳೆ ಬೆಳೆಯೋ ಹಾಗೆ ಮಾಡೋದು. ನಮ್ಮ ಪ್ರದೇಶ ಭತ್ತಕ್ಕೆ ಬಹಳಷ್ಟು ಖ್ಯಾತಿ ಇರುವಂತಹ ಪ್ರದೇಶ, ಈ ಕಬ್ಬನ್ನು ಬೆಳೆಸ್ತಾರೆ. ಕಡಲ ಜೀವಶಾಸ್ತ್ರ ವಿಭಾಗದ ಪ್ರಶಾಂತ್ ಪ್ರಾಚಾರ್ಯ ಡಾಕ್ಟರ್ ವಿಎನ್ ನಾಯಕ್ ಮಾತನಾಡಿ, ಅಂಕೋಲಾ ಕೇಣಿಯ ಬಂದರು, ಅಂಕೋಲಾ ವಿಮಾನ ನಿಲ್ದಾಣಗಳಿಂದ ಯಾವ ರೀತಿಯ ಅಭಿವೃದ್ಧಿ ಆಗಬಹುದು, ಸ್ಥಳೀಯ ಜನರು ಜೀವ ವೈವಿಧ್ಯದ ಮೇಲೆ ಯಾವ ಪರಿಣಾಮ ಆಗುತ್ತದೆ ಎನ್ನುವ ಚಿಂತನೆ ಅಗತ್ಯ ಎಂದರು. ನಾಟಿ ವೈದ್ಯ ಹನುಮಂತಗೌಡ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಔಷಧೀಯ ಗಿಡಗಳನ್ನು ಬೆಳೆಸುವ ಅಭಿಯಾನ ನಡೆಯಬೇಕಿದೆ. ಹಸಿರೀಕರಣವಾದಾಗ ಮಾತ್ರ ಮುಂದಿನ ತಲೆಮಾರು ಆರೋಗ್ಯದಿಂದ ಇರಲು ಸಾಧ್ಯ ಎಂದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ ಎಂ, ಪರಿಸರ ತಜ್ಞ ಡಾಕ್ಟರ್ ಪ್ರಕಾಶ್ ಮೇಸ್ತಾ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ಸಾಮಾಜಿಕ ಕಾರ್ಯಕರ್ತ ರವೀಂದ್ರ ಶೆಟ್ಟಿ, ವಿವಿಧ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ, ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ.
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.